ಕತೆ ಕತೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೇ, ನಾನೊಂದು ಹೊಸ ಕತೆ ಬರೆದು ತಂದಿದ್ದೇನೆ ಇವತ್ತು ನಿಮಗೋಸ್ಕರ. ಜೇನುಹುಳು ಮತ್ತು ನೊಣ. ಈಗ ನಿಮಗೆಲ್ಲ ಒಂದು ಹೊಸ ಕತೆ ಹೇಳ್ತಾ ಇದ್ದೇನೆ. ಜೇನುಹುಳು ಮತ್ತು ನೊಣ. ಹಿಂದೊಮ್ಮೆ ಕಾಡಲ್ಲಿ ಒಂದು ಬೃಹದಾಕಾರದ ಆಲದ ಮರ ಇತ್ತು. ಆ ಮರದಲ್ಲಿ ಒಂದು ಅಗಲವಾದ ಜೇನುಗೂಡು. ಆ ಜೇನುಗೂಡಲ್ಲಿ ಸಹಸ್ರಾರು ಹುಳುಗಳಿಂದ ತುಂಬಿಕೊಂಡಿತ್ತು. ರಾಣಿ ಜೇನುಹುಳು ಆ ಇಡೀ ಜೇನುಹುಳುಗಳ ಸೈನ್ಯವನ್ನು ಸುಧಾರಿಸ್ಕೊಂಡು ಜೇನು ಸಂಗ್ರಹದಲ್ಲಿ ಮಗ್ನವಾಗಿತ್ತು. ನೀವೆಲ್ಲ ನೋಡಿದ್ದೀರಲ್ಲ ಮಕ್ಕಳೇ, ಜೇನುಗೂಡು. ಶಿಸ್ತಿನ ಸಿಪಾಯಿಗಳಾದ ಜೇನುಹುಳುಗಳು ಪ್ರತಿದಿನ ಕಾಡಿನ ಸಹಸ್ರ ಹೂವಿನ ಮಕರಂದ ಹೀರಿ ತಂದು ತಮ್ಮ ಗೂಡಿನಲ್ಲಿ ಸಂಗ್ರಹಿಸುತ್ತಿದ್ದವು. ಆ ಕಾಡಿನ ಬಳಿಯಲ್ಲಿಯೇ ಒಂದು ಪುಟ್ಟ ಹಳ್ಳಿ ಇತ್ತು. ಹಳ್ಳಿಯ ಜನರು ತಮ್ಮ ತಮ್ಮ ಹೂದೋಟವನ್ನು ಬೆಳೆಸಿದ್ದರು. ಕಾಡಿನ ಜೇನುಹುಳುಗಳು ಹೂವನ್ನು ಅರಸುತ್ತಾ ಆ ಹಳ್ಳಿಯ ಹೂವಿನ ಮಕರಂದವನ್ನು ಹೀರಲು ಹೋಗುತ್ತಿದ್ದವು. ಒಂದು ದಿನ ಜೇನುಗೂಡಿನ ಮಹಾರಾಣಿಯ ಸಹಾಯಕಿ ಜೇನುಹುಳು ಹಾಗೆಯೇ ಹಳ್ಳಿಯ ಒಂದು ಹೂದೋಟಕ್ಕೆ ಭೇಟಿ ಕೊಟ್ಟಿತ್ತು. ಆ ಹೂದೋಟದಲ್ಲಿ ಬಣ್ಣ ಬಣ್ಣದ ಹೂಗಳು ಜೇನುಹುಳಕ್ಕೆ ಬಹಳ ಆಕರ್ಷಕವಾಗಿ ಕಂಡಿತು. ಹೂವಿಂದ ಹೂವಿಗೆ ಹಾರುತ್ತಾ ಜೇನು ಸಂಗ್ರಹದಲ್ಲಿ ನಿರತವಾಗಿತ್ತು ಆ ಜೇನುಹುಳು. ಇದ್ದಕ್ಕಿದ್ದಂತೆ ಅಲ್ಲಿಯೇ ಪಕ್ಕದ ದಂಡೆಯಲ್ಲಿ ಕೂತಿದ್ದ ಆ ಮನೆಯ ನೊಣ ಒಂದು ಜೇನುಹುಳುವನ್ನು ನೋಡಿ ಮಾತನಾಡಲು ತೊಡಗಿತು. ಎಲೆ ಜೇನು ನೊಣವೇ, ನೀನೆಷ್ಟು ಸುಂದರವಾಗಿರುವೆ, ನಿನ್ನ ಧ್ವನಿ ಎಷ್ಟು ಸುಂದರವಾಗಿದೆ, ನನಗೆ ನಿನ್ನಂತೆ ಆಗಬೇಕು ಎಂದು ತುಂಬ ಆಸೆ. ನಿನ್ನೊಡನೆ ಸೇರಿ ನಾನೂ ಜೇನು ಹೀರಲು ಕಲಿಯಬೇಕೆಂಬ ಆಸೆ. ಗೆಳತಿ, ನನ್ನನ್ನು ನಿನ್ನೊಡನೆ ಸೇರಿಸಿಕೊಳ್ಳುವೆಯಾ ಎಂದು ಜೇನುಹುಳುವಿನೊಡನೆ ಅತ್ಯಂತ ದೀನವಾಗಿ ಕೇಳಿಕೊಂಡಿತು. ಜೇನುಹುಳುವಿಗೆ ಆ ನೊಣದ ಮೇಲೆ ಕನಿಕರ ಬಂದು, ಎಲೆ ನೊಣವೇ, ನಿನ್ನನ್ನು ನೋಡುವಾಗ ನನ್ನ ಜೊತೆ ಕರೆದೊಯ್ಯುವ ಮನಸ್ಸಾಗುತ್ತಿದೆ. ಆದರೆ ನಾನು ನಮ್ಮ ಜೇನು ರಾಣಿಯ ಅಧೀನದಲ್ಲಿರುವವಳು. ಆಕೆ ಆದೇಶವಿಲ್ಲದೆ ನಾನೇನೂ ಮಾಡುವ ಹಾಗಿಲ್ಲ. ತಾಳು, ನಾನು ನಿನಗಾಗಿ ನಾಳೆ ಆಕೆಯ ಒಪ್ಪಿಗೆ ಕೇಳಿ ಬರುವೆ ಎಂದು ಮನೆಯ ನೊಣಕ್ಕೆ ಮಾತು ಕೊಟ್ಟು ಹಾರಿ ಹೋಯಿತು. ಇತ್ತ ರಾಣಿಯ ಸೇವಕಿ ಅತ್ಯಂತ ವಿನಮ್ರತೆಯಿಂದ ರಾಣಿಯೊಡನೆ ಆ ಮನೆಯ ನೊಣದ ಆಸೆಯನ್ನು ತಿಳಿಸಿತು. ರಾಣಿ ಜೇನಿಗೆ ತನ್ನ ಸಖಿಯೆಂದರೆ ಪಂಚಪ್ರಾಣ. ಆಕೆಯ ಮಾತನ್ನು ಎಂದೂ ಬೇಡವೆನ್ನಲಾರಳು ರಾಣಿ ಜೇನು. ಆದರೂ ತಮ್ಮ ಜಾತಿಗೆ ಸೇರದ ಆ ನೊಣವನ್ನು ತಮ್ಮ ಸಂಗಡ ಸೇರಿಸಿಕೊಳ್ಳಬೇಕಾದರೆ ಕೆಲವು ನಿಯಮವನ್ನು ಪಾಲಿಸಬೇಕು. ಆ ನಿಯಮ ಪಾಲಿಸದಿದ್ದಲ್ಲಿ ತಮ್ಮ ಜೊತೆ ಆ ನೊಣ ಸೇರಿಸುವಂತಿಲ್ಲ ಎಂದು ಸರಿಯಾದ ಕೆಲವು ಶಿಸ್ತಿನ ನಿಯಮವನ್ನು ಆ ನೊಣಕ್ಕೆ ಕಲಿಸಿ ಆಮೇಲೆ ನಮ್ಮ ಸಂಗಡ ಕರೆದುತ್ತಾ ಎಂದು ರಾಣಿಯು ತನ್ನ ಸಖಿಗೆ ಅಪ್ಪಣೆ ಮಾಡಿತು. ಬಹಳ ಸಂತೋಷದಿಂದ ರಾಣಿ ಸಖಿ ಮರುದಿನ ಹಳ್ಳಿಯ ಮನೆಯ ಹೂದೋಟಕ್ಕೆ ಹಾರಿ ಬಂದಿತು. ಆಕೆಯ ಬರವನ್ನೇ ಕಾಯುತ್ತಾ ಕುಳಿತ ಆ ಮನೆಯ ನೊಣ ಕಾತರದಿಂದ ಜೇನುಹುಳುವನ್ನು ಸ್ವಾಗತಿಸಿತು. ರಾಣಿ ಸಖಿ ನಡೆದುದನ್ನು ತಿಳಿಸಿ, ನೀನು ನಾನು ಹೇಳಿಕೊಡುವ ನಿಯಮವನ್ನು ಚೆನ್ನಾಗಿ ಪಾಲಿಸುವೆಯಾ, ನಾನು ಹೇಳಿದ ಹಾಗೆ ಕೇಳ್ತೀಯಾ ಎಂದು ಆ ನೊಣವನ್ನು ಕೇಳಿತು. ನೊಣ ಆಕೆಯ ಎಲ್ಲ ನಿಯಮವನ್ನು ಅರ್ಥ ಮಾಡಿಕೊಂಡು, ನಾನು ಖಂಡಿತ ನೀನು ಹೇಳಿದ ಹಾಗೇ ಕೇಳ್ತೇನೆ, ನಿಯಮವನ್ನು ಪಾಲಿಸ್ತೇನೆ ಎಂದು ಸಂತೋಷದಿಂದ ಒಪ್ಪಿಕೊಂಡಿತು. ಕೈ ಹಿಡಿದು ರಾಣಿಯ ಸಖಿಯು ಮನೆಯ ನೊಣವು ಹಾರಿ ಕಾಡಿನ ಜೇನುಗೂಡು ಸೇರಿದವು. ನೊಣಕ್ಕೆ ಜೇನುಗೂಡಿನ ಇತರ ಸದಸ್ಯರನ್ನು ಕಂಡು ಬಹಳ ಸಂತೋಷವಾಯಿತು. ಒಂಟಿಯಾಗಿ ಆ ಹಳ್ಳಿ ಮನೆಯಲ್ಲಿ ತಿರುಗುತ್ತಿದ್ದ ನೊಣಕ್ಕೆ ಈಗ ಸಾವಿರಾರು ಗೆಳೆಯರು. ಹೊಸ ಸ್ಥಿತಿಯನ್ನು ಜೇನುಹುಳುಗಳು ಪ್ರೀತಿಯಿಂದ ಸ್ವಾಗತಿಸಿದವು. ರಾಣಿಯೂ ಆ ನೊಣಕ್ಕೆ ಎಲ್ಲರೊಡನೆ ಚೆನ್ನಾಗಿ ಹೊಂದಿಕೊಂಡಿರಬೇಕು ಎಂದು ಹೇಳಿತು. ಹಲವು ದಿನಗಳು ನೊಣ ಜೇನುನೊಣಗಳೊಡನೆ ಅತ್ಯಂತ ಪ್ರೀತಿಯಿಂದ ಆರಾಮವಾಗಿ ಅವರ ನಿಯಮವನ್ನು ಪಾಲಿಸುತ್ತಾ ಕಳೆದಿತ್ತು. ಆ ಹಳ್ಳಿ ಮನೆ ಎಲ್ಲವನ್ನೂ ಮರೆತು ಕಾಡಿನ ಹಚ್ಚ ಹಸುರಿನಲ್ಲಿ ಹಾರಾಡುತ್ತಾ ಮಜವಾಗಿತ್ತು. ಹೀಗೆ ಇರಲು ಒಂದು ದಿನ
ನೊಣ ತನ್ನ ಜೇನುಹುಳದ ಗೆಳೆಯರೊಡನೆ ಹಾರುತ್ತಾ ಹಾರುತ್ತಾ ಕಾಡಿನ ಸಮೀಪದ ಒಂದು ಹಳ್ಳಿಯನ್ನು ತಲುಪಿದ್ದವು. ಆ ದಿನ ಆ ಹಳ್ಳಿಯಲ್ಲಿ ಏನೋ ಸಂಭ್ರಮದ ಹಬ್ಬ. ಎಲ್ಲರ ಮನೆಯಲ್ಲೂ ಹಬ್ಬದೂಟ. ಪಾಯಸ, ಪರಮಾನ್ನ, ಜಿಲೇಬಿ, ಸಿಹಿ ತಿಂಡಿಗಳು ಎಲ್ಲರ ಮನೆಯಲ್ಲೂ ಮಾಡಿದ್ದರು. ಸಿಹಿ ತಿಂಡಿಯ ಘಮ ಘಮ ಎಲ್ಲೆಲ್ಲೂ ಬರುತ್ತಿತ್ತು. ಮನೆ ನೊಣಕ್ಕೆ ಸಿಹಿ ತಿಂಡಿಯ ಘಮ ಬರುತ್ತಲೂ ಸುತ್ತಲೂ ನೋಡಿತು. ಒಬ್ಬ ಪುಟ್ಟ ಹುಡುಗ ತಲೆ ಮೇಲೆ ಸಿಹಿ ತಿಂಡಿಯ ಬುಟ್ಟಿ ಹೊತ್ತು ಹೋಗುತ್ತಿದ್ದ. ಜೇನುಹುಳು ಹೇಳಿದ ನಿಯಮದಲ್ಲಿ ನೊಣ ಎಂದೂ ಹೂವನ್ನು ಬಿಟ್ಟು ಬೇರೆಲ್ಲಿಯೂ ಆಹಾರ ಹುಡುಕುವಂತಿಲ್ಲ ಎಂಬುದೂ ಒಂದಾಗಿತ್ತು. ಆದರೆ ಹುಡುಗನ ತಲೆ ಮೇಲಿದ್ದ ಸಿಹಿ ತಿಂಡಿಯ ಬುಟ್ಟಿ ನೋಡಿ ಆಸೆ ತಡೆಯಲು ಆಗದೆ ಹಾರಿ ಹೋಗಿ ಜಿಲೇಬಿಯ ಮೇಲೆ ಕುಳಿತು ಸಿಹಿಯನ್ನು ಹೊಟ್ಟೆ ತುಂಬ ಹೀರತೊಡಗಿತು. ಜೇನುಹುಳು ಹೇಳಿದ ನಿಯಮ ಆ ಕ್ಷಣಕ್ಕೆ ನೊಣ ಮರೆತೇ ಬಿಟ್ಟಿತ್ತು. ನೊಣದ ಗೆಳೆಯರಾದ ಉಳಿದ ಜೇನು ನೊಣಗಳಿಗೆ ನೊಣ ಜಿಲೇಬಿ ಮೇಲೆ ಕೂತು ಸಿಹಿ ತಿನ್ನುವುದನ್ನು ನೋಡಿ ತುಂಬ ಕೋಪ ಬಂತು. ನೀನು ಇನ್ನು ನಮ್ಮ ಜೊತೆ ಬರುವಂತಿಲ್ಲ, ನೀನು ನಿಯಮವನ್ನು ಉಲ್ಲಂಘಿಸಿದ್ದಿ ಎಂದು ನೊಣವನ್ನು ಅಲ್ಲೇ ಬಿಟ್ಟು ಹಾರಿ ತಮ್ಮ ಗೂಡನ್ನು ಸೇರಿಕೊಂಡವು. ಹುಟ್ಟು ಗುಣ ಸುಟ್ಟರೂ ಹೋಗದು ಎಂದು ಗುಣಗುತ್ತಾ ರಾಣಿಯ ಸಖಿ ತನ್ನ ಗೆಳೆಯನನ್ನು ಕರೆದುಕೊಂಡು ಬೇಸರ ಮಾಡಿಕೊಂಡಿತು. ಮಕ್ಕಳೇ, ಹುಟ್ಟು ಗುಣವು ಹುಟ್ಟಿನಿಂದ ಬರೋದು. ಆ ಗುಣ ಎಷ್ಟೇ ಕಷ್ಟಪಟ್ಟರೂ ಅದರಿಂದ ಸುಧಾರಣೆ ತುಂಬ ಕಷ್ಟ. ಕೇಳಿದ್ರ ಮಕ್ಕಳೇ ಕತೆ? ಹೇಗಿತ್ತು ಶಾಲಿನಿ ಆಂಟಿ ಹೇಳಿದ ಕತೆ? ಇನ್ನು ಮುಂದಿನ ಸತಿ ಹೊಸ ಕಥೆಯೊಂದಿಗೆ ಬರುವೆ. ಥ್ಯಾಂಕ್ ಯು.